ಅಧಿಕಾರಿಗಳಿಂದ ಮಾಹಿತಿ ಬರ್ತದೆ ನಮ್ಗೆ. ಈ ಪ್ರದೇಶದಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಗುಡುಗು ಸಹಿತ ಮಳೆ ಆಗ್ತದ, ಮಿಂಚು ಸಮೇತ ಮಳೆ ಆಗ್ತದ ಅಂತ ನಮ್ಗೆ ಗೊತ್ತಾದಾಗ ನಾವು ಹೊರಗಡೆ ಹೋಗದೆ ರಕ್ಷಿಸಬಹುದು. ಬಟ್ ಭೂಕಂಪ ಬಂದಾಗ ನಮ್ಗೆ ಅದೇ ರೀತಿಯಾಗಿ ಮಾಹಿತಿ ಸಿಗಲ್ಲ ನಮ್ಗೆ. ಓಕೆ, ಈಗ ಸದ್ಯಕ್ಕೆ ನೀವು ಶಾಲೆಯಲ್ಲಿ ಭೂಕಂಪ ಆಯ್ತು ಅಂದ್ರೆ ಏನ್ ಮಾಡ್ತೀರಿ? ಹಂಗೆಲ್ಲ ಓಡ್ಬಾರ್ದು ಕೂಡ, ಅದು ಓಡುವ ಕ್ರಮ ಸರಿಯಾದ ಕ್ರಮ ಅಲ್ಲ. ಸಪೋಸ್ ನೀನು ಓಡಿ ಹೋಗ್ತಿರ್ತೆ ಅಂತ, ಓಡಿ ಹೋಗ್ತಿರ್ಬೇಕಾದಾಗ ಈ ಬಾಗಿಲು ಮತ್ತೆ ಆ ಬಾಗಿಲಿನ ತೋಳು ಬಿದ್ದು ನಿನಗೆ ಅನಾಹುತ ಆಗೋ ಸಂದರ್ಭ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಆ ತರ ತಪ್ಪು ಕ್ರಮಗಳನ್ನ ಮಾಡಬಾರ್ದು. ಕ್ರಮ ಏನ್ ಮಾಡ್ಬೇಕಂದ್ರೆ, ನೀವೆಲ್ಲರೂ ಶಾಲೆಯಲ್ಲಿ ಭೂಕಂಪ ಆಯ್ತು ಅನ್ಕೊಳ್ರಿ. ಅಂತ ಸಂದರ್ಭದಾಗ ಏನ್ ಮಾಡ್ಬೇಕು, ನೀವೆಲ್ಲರೂ ನಿಮ್ ಶಾಲೆಯಲ್ಲಿ ಬೆಂಚಿನ ಕೆಳಗಡೆ ಎಲ್ಲರೂ ಬೆಂಚಿನ ಕೆಳಗಡೆ ಕುಂತ್ಬೇಕು. ನೀವು ಒಂದನೇ ಸುರಕ್ಷಿತ ಕ್ರಮ ಏನ್ ಮಾಡ್ಬೇಕು? ಒಂದನೇ ಸುರಕ್ಷಿತ ಕ್ರಮ. ಸಪೋಸ್ ನೀವೇನಾದ್ರೂ ಹಾಸಿಗೆಯಲ್ಲಿ ಮಲಗಿದ್ದರೆ, ನಿಮ್ಮಲ್ಲಿ ಇರುವಂತ ಮನೆಯಲ್ಲಿ ಇರುವಂತ ಅಥವಾ ನಿಮ್ಮ ಶಾಲೆಯಲ್ಲಿ ಇರುವಂತ ಗಾಜು ಅಥವಾ ದಿಂಗು ಅವುಗಳ ಏನ್ ಮಾಡ್ಬೇಕು? ಮುಖದ ಮೇಲೆ ಇಟ್ಕೊಂಡು ಕೂತ್ಕೋಬೇಕು. ಇದೇನು ಎರಡನೆಯ ಸುರಕ್ಷತೆ ಕ್ರಮ. ನೀವು ಕಿಟಕಿ ಹತ್ರ ಕೂಡ್ಬಾರ್ದು, ಜಲ್ಲಿವಾ. ಯಾಕಂತಂದ್ರೆ ಆ ಸುರಕ್ಷಿತ ಕ್ರಮವಾಗಿ ನಾವು ಕಿಟಕಿ ಹತ್ರ ಕೂಡಬಾರ್ದು. ಆ ಕಿಟಕಿಯಲ್ಲಿರುವ ಗಾಜು ಆಗ್ಲಿ ಅವಾಗ ಏನಾದ್ರು ಭೂಕಂಪನದಿಂದ ಅಲುಗಾಡಿ ಒಡೆದು ನಿನ್ ಮೇಲೆ ಮುಖದ ಮೇಲೆ ಬಿಡುವ ಸಂಭವ ಇರ್ತದೆ. ಹಾಗಾಗಿ ಅಲ್ಲಿ ಕೂಡುವುದು ಸುರಕ್ಷಿತ ಕ್ರಮ ಅಲ್ಲ. ಓಕೆ, ನೋಡ್ರಿ, ಮನೇಲಿ ಇದ್ರೂ ಕೂಡ ಇದೇ ರೀತಿಯ ಕ್ರಮಗಳನ್ನ ಪಾಲನೆ ಮಾಡಿ. ಮನೆಗಿದ್ದಾಗ ನಿಮ್ ಮನೇಲಿ ಯಾವ್ದಾದ್ರು ಒಂದು ಟೇಬಲ್ ಅಥವಾ ಮಂಚ ಏನಾದ್ರು ಇರ್ತಾವಲ್ಲ ಅದ್ರ ಕೆಳಗಡೆ ಹೋಗಿ ಕುಂತ್ಕೋಬೇಕು. ಆಮೇಲೆ ಮನೇಲಿ ದಿಂಬು ಗಿಂಬು ಎಲ್ಲ ಇರ್ತಾವಲ್ಲ ಆ ದಿಂಬುಗಳನ್ನ ಏನ್ ಮಾಡ್ಬೇಕು? ಮುಖದ ಮೇಲೆ ಹಾಕೊಂಡು ಮಲ್ಕೊಂಡ್ಬಿಡ್ಬೇಕು. ಇವು ಎರಡು ಸುರಕ್ಷಿತ ಕ್ರಮಗಳು. ಓಕೆ, ನೋಡಿ, ಇವಾಗ ಹೊರಗಡೆ ಇದ್ದಾಗ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡ್ಬೇಕಂದಾಗ, ಈ ಒಳಗಡೆ ಇದ್ದು ನಿಮ್ಗೆಲ್ಲ ಗೊತ್ತಾಗೈತಿ. ಹೊರಗಡೆ ಹೋದಾಗ ಏನ್ ಮಾಡ್ಬೇಕಂದ್ರೆ, ಹೊರಗಡೆಯಲ್ಲಿರುವಂತ ಅಸುರಕ್ಷಿತ ಲೈಟಿನ ಕಂಬಗಳು, ತಾರಗಳು ಅಂತವೇನಾದ್ರೂ ಪ್ರದೇಶ ಇತ್ತು ಅಂದ್ರೆ ಆ ಪ್ರದೇಶ ಬಿಟ್ಟು ನಾವು ಸೈಡಿಗೆ ಹೋಗ್ಬೇಕು. ಆಮೇಲೆ ಮತ್ತೆ ಮರಗಳು, ಯಾವ್ದಾದ್ರು ಕಂಬಗಳು ಏನಾದ್ರು ವಸ್ತುಗಳು ಇರ್ತಾವಲ್ಲ ಅಂತವರಿಂದ ನಾವು ದೂರವಾಗಿ ಬಯಲು ನೆಲದಲ್ಲಿ ನಿಂದಿರ್ಬೇಕು. ಇವು ಏನದು ಅಂದ್ರೆ ಇಷ್ಟು ನಮ್ಗ ಭೂಕಂಪದಿಂದ ರಕ್ಷಿಸುವ ಸುರಕ್ಷಿತ ಕ್ರಮಗಳು. ಈಗ ಎಲ್ರಿಗೂ ಕರೆಕ್ಟ್ ಆಗಿ ಅರ್ಥ ಆಯ್ತಾ?